ಒಂದು ಬಾರಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ, ಯಾವುದೇ ಜೀನಿಯಸ್ ವ್ಯಕ್ತಿಗಳಲ್ಲಿ 1% ಟ್ಯಾಲೆಂಟ್ ಮತ್ತು 99% ಹಾರ್ಡ್ ವರ್ಕ್ ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯು ಹುಟ್ಟುವಾಗ ಟ್ಯಾಲೆಂಟ್ ನ ಜೊತೆಗೆ ತಗೊಂಬರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಶಕ್ತಿಯೊಂದಿಗೆ ಕೆಲಸ ಮಾಡ್ತಾರೆ, ಆದ್ರೆ ಕೆಲವರು ಮಾತ್ರ ತಮ್ಮ ಟ್ಯಾಲೆಂಟ್ ನೊಂದಿಗೆ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋದಲ್ಲಿ ಜಗತ್ತಿನ ಸಕ್ಸಸ್ಫುಲ್ ಮತ್ತು ಮಹಾನ್ ವ್ಯಕ್ತಿಗಳ ಸಕ್ಸಸ್ ನ ಬಗ್ಗೆ ಹೇಳಿರೋ ಸೀಕ್ರೆಟ್ ನ ಬಗ್ಗೆ ತಿಳ್ಕೊಂಬರೋಣ. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಇದೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಬಯಸಿದ್ರೆ ಹಾರ್ಡ್ ವರ್ಕ್ ಇಂದಾನೆ ಬಹಳಷ್ಟು ಮಾಡ್ಬೇಕಿರುತ್ತೆ. ಬರೀ ಎಲ್ಲಾನು ಟ್ಯಾಲೆಂಟ್ ಇಂದ ಮಾಡೋಕಾಗಲ್ಲ. ನೀವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ಇದರ ಅರ್ಥ ನೀವು ಸ್ವತಃ ಆ ವಿಷಯವನ್ನ ಸಂಪೂರ್ಣವಾಗಿ ಕಲ್ತಿಲ್ಲ ಅಂತ ಅರ್ಥ. ನೀವು ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಕಲ್ತಿದ್ದೀರಾ ಅಂದ್ರೆ ನೀವು ಅದನ್ನ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ನಿಮ್ಮ ಲೈಫ್ ನಲ್ಲಿ ರಿಸ್ಕ್ ಅನ್ನ ತಗೊಳ್ಳಿ. ರಿಸ್ಕ್ ತಗೊಂಡು ನೀವೇನಾದ್ರೂ ಗೆದ್ರೆ ನೀವು ಜನರನ್ನ ಲೀಡ್ ಮಾಡಬಹುದು. ಒಂದ್ ವೇಳೆ ಸೋತ್ರೆ ನೀವು ಜನರಿಗೆ ಗೈಡ್ ಮಾಡಬಹುದು. ರಾಲ್ಫ್ ವಾಲ್ಡೋ ಎಮರ್ಸನ್ ಅವ್ರು ಹೇಳ್ತಾರೆ, ಯಾವ ಕೆಲಸವನ್ನ ಮಾಡೋದಕ್ಕೆ ನಿಮಗೆ ಭಯ ಆಗ್ತಿದೆಯೋ ಆ ಕೆಲಸವನ್ನ ಮಾಡಿಬಿಡಿ. ಇದರಿಂದ ನಿಮ್ಮ ಭಯ, ಅಂಜಿಕೆ ಅನ್ನೋದು ಬರ್ತಾ ಬರ್ತಾ ದೂರ ಆಗ್ತಾ ಹೋಗುತ್ತೆ. ನನಗೆ ಗೊತ್ತಿಲ್ಲ ಈ ಮಾತನ್ನ ಎಷ್ಟು ಜನ ಸರಿಯಾಗಿ ಅರ್ಥ ಮಾಡ್ಕೋತೀರಾ ಅಂತ. ಈ ಮಾತುಗಳನ್ನ ನೀವು ಅರ್ಥ ಮಾಡಿಕೊಂಡು ಇವುಗಳನ್ನ ನಿಮ್ಮ ಲೈಫ್ ನಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ನಲ್ಲಿ ಯಾವ ಯಾವ ಅದ್ಭುತಗಳು ನಡೆಯುತ್ತೆ ಅಂದ್ರೆ ನೀವು ಅದನ್ನ ಊಹೆ ಕೂಡ ಮಾಡಕ್ಕಾಗಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಳಿ. ಮೈಕಲ್ ಜೋರ್ಡನ್ ಅವ್ರು ಹೇಳ್ತಾರೆ, ನಾನು ನನ್ನ ಜೀವನದಲ್ಲಿ 9,000 ಶಾಟ್ ಗಳನ್ನ ಮಿಸ್ ಮಾಡಿದ್ದೇನೆ. ನನ್ನ ಜೀವನದಲ್ಲೇ 300 ಮ್ಯಾಚ್ ಗಳನ್ನ ಸೋತಿದ್ದೇನೆ. ನಾನು 25 ಬಾರಿ ಇನ್ನೇನು ಗೆಲ್ಲುವ ಕ್ಷಣಗಳಲ್ಲಿ ಸೋತಿದ್ದೇನೆ. ಟೀಮ್ ನನ್ನ ಮೇಲೆ ಸಾಕಷ್ಟು ಬಾರಿ ಭರವಸೆ ಇಡ್ತಾ ಇತ್ತು ವಿನ್ನಿಂಗ್ ಶಾಟ್ ಗಳನ್ನ ಆಡೋದಿಕ್ಕೆ, ಆದ್ರೆ ನಾನು ಆ ವಿನ್ನಿಂಗ್ ಶಾಟ್ ಗಳನ್ನ ಮಿಸ್ ಮಾಡಿದ್ದೇನೆ. ನಾನು ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ಸೋತಿದ್ದೀನಿ, ಪ್ರತಿ ಬಾರಿನೂ ಸೋತಿದ್ದೀನಿ. ಅದೇ ಕಾರಣದಿಂದಾನೆ ನಾನಿವತ್ತು ಇಲ್ಲಿದ್ದೀನಿ. ಮುಂದಿನ ಮಾತು ಇವರದ್ದು. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಇವರ ಮಾತುಗಳು ಇನ್ಸ್ಪಿರೇಷನ್ ಆಗಿದೆ. ಅವರೇ ಸ್ಟೀವ್ ಜಾಬ್ಸ್. ಇವರ ಮೊದಲ ಮಾತೆ ಸ್ಟೇ ಹ್ಯಾಂಗ್ರಿ, ಸ್ಟೇ ಫೂಲಿಶ್. ಯಾವಾಗ್ಲೂ ಹಸಿವಿನಿಂದ ಇರಿ ಮತ್ತು ಮೂರ್ಖರಂತ ಇರಿ. ಎಷ್ಟು ಜನ ಇವರ ಮಾತನ್ನ ಹೇಗೆ ಅರ್ಥ ಮಾಡ್ಕೋತಿರೋ ಇಲ್ವೋ. ಇವರ ಮಾತಿನ ಅರ್ಥ ಏನಂದ್ರೆ ಯಾವಾಗ್ಲೂ ಹಸಿವಿನಿಂದ ಇರಿ, ನಿಮ್ಮ ನಾಲೆಡ್ಜ್ ಗಾಗಿ, ಏನಾದ್ರೂ ಒಂದು ಕಲಿಯೋದಕ್ಕಾಗಿ. ಮತ್ತು ಎರಡನೇ ಮಾತು ಫೂಲಿಶ್ ನ ಅರ್ಥ ಮೂರ್ಖರಂತ ಇರಿ. ನೀವು ಯಾವಾಗ್ಲೂ ಹೀಗೆ ಅನ್ಕೊಳ್ಳಿ, ನನ್ಗೆ ಏನೂ ಬರೋದಿಲ್ಲ, ಏನು ಗೊತ್ತಿಲ್ಲ ಅಂತ. ಆವಾಗ್ಲೇ ನೀವು ಏನಾದ್ರೂ ಒಂದು ಕಲಿಯೋದಕ್ಕೆ ಸಾಧ್ಯ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಹೀಗೆ ಅನ್ಸಿದ್ರೆ ನನ್ಗೆ ಎಲ್ಲ ಗೊತ್ತು, ಎಲ್ಲಾನು ಬರುತ್ತೆ ಅಂತ, ಅವರು ತಮ್ಮ ಲೈಫ್ ಅಲ್ಲಿ ಏನನ್ನೂ ಕಲಿಯೋಕ್ ಬಯಸಲ್ಲ. ಸ್ಟೀವ್ ಜಾಬ್ಸ್ ನ ಇನ್ನೊಂದು ಮಾತು ಏನಂದ್ರೆ, ಲೈಫ್ ಅಲ್ಲಿ ನಾನು ಏನಾದ್ರೂ ಬೆಸ್ಟ್ ಮಾಡೋದಕ್ಕೆ ಬಯಸ್ತೇನೆ ಮತ್ತು ಇದರ ಪ್ರಯತ್ನದಲ್ಲಿ ನಾನು ಸೋಲನ್ನು ಕೂಡ ಕಾಣ್ತೇನೆ. ಆದ್ರೆ ಇದರಿಂದ ನನಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ ನಾನು ನನ್ನ ಫೋಕಸ್ ಅನ್ನ ಕೇವಲ ಇದರ ಮೇಲೆ ಕೊಡ್ತೇನೆ, ನಾನು ಬೆಸ್ಟ್ ಗಿಂತ ಬೆಸ್ಟ್ ಆಗೋದ್ರಲ್ಲಿ. ಇದರಿಂದ ನಾನು ರಿಸಲ್ಟ್ ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೀವು ಯಾವುದೇ ರಿಸಲ್ಟ್ ನ ಬಗ್ಗೆ ಯೋಚನೆ ಮಾಡದೆ ನಿಮ್ಮ 100% ಫೋಕಸ್ ಅನ್ನ ನಿಮ್ಮ ಕೆಲಸದ ಮೇಲೆ ಕೊಡಿ. ಇದರ ನಂತರ ನೀವೇನಾದ್ರೂ ಗೆದ್ರೆ ನೀವು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ತೀರಾ. ಒಂದ್ ವೇಳೆ ನೀವು ಸೋತ್ರೆ ನೀವು ಇನ್ನೊಂದು ಬಾರಿ ಸೋಲ್ದೇ ಇರೋ ಹಾಗೆ ಒಂದು ದಾರಿ ಸಿಗುತ್ತೆ. ದೊಡ್ಡ ಕನಸುಗಳನ್ನ ಕಾಣುವ ವ್ಯಕ್ತಿಯು ಯಾವಾಗ್ಲೂ ದೊಡ್ಡದಾಗೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಈ ದೊಡ್ಡ ಕನಸುಗಳು ಯಾವಾಗ್ಲೂ ದೊಡ್ಡ ಪ್ರಯತ್ನಗಳನ್ನೇ ಕೇಳುತ್ತೆ. ಗೆಸ್ ಮಾಡಿದ್ದೀರಾ ಅನ್ಕೋತೀನಿ ಈ ಮಾತು ಯಾರದು ಅಂತ. APJ ಅಬ್ದುಲ್ ಕಲಾಂ ಸರ್ದು. ಇವರು ಮತ್ತು ಇವರ ಮಾತುಗಳು ಪ್ರತಿಯೊಬ್ಬ ಭಾರತೀಯರಿಗೂ ಸಹ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿದೆ. ಯು ಆರ್ ವಾಟ್ ಯು ಡೂ, ನಾಟ್ ವಾಟ್ ಯು ಸೇ ಯು ವಿಲ್ ಡೂ. ನೀವು ಆ ವ್ಯಕ್ತಿಯಾಗಿರಿ. ಏನನ್ನ ಹೇಳ್ತಿರೋ ಅದನ್ನ ಮಾಡ್ತೀರಾ, ಏನನ್ನ ಮಾಡ್ತಿರೋ ಅದನ್ನೇ ಹೇಳ್ತೀರಾ. ಸಕ್ಸಸ್ಫುಲ್ ಜನ ಯಾವಾಗ್ಲೂ ಕಡಿಮೆ ಮಾತಾಡ್ತಾರೆ ಮತ್ತು ತಮ್ಮ ಕೆಲಸಗಳ ಮೂಲಕ ಉತ್ತರ ಕೊಡ್ತಾರೆ. ಅವರ ಕೆಲಸ ಪ್ರತಿಯೊಬ್ಬರಿಗೂ ಉತ್ತರ ಕೊಡುತ್ತೆ. ಅವರು ಏನನ್ನು ಹೇಳೋ ಅವಶ್ಯಕತೆ ಇರೋದಿಲ್ಲ. ಈ ಮಾತನ್ನ ಹೇಳಿದ್ದು ಕಾರ್ಲ್ ಜಂಗ್ ಅವರು. ಯಾವಾಗ ನಿಮ್ಗೆ ಯಾವ್ದಾದ್ರು ಒಂದು ಕೆಲಸ ಮಹತ್ವಪೂರ್ಣ ಅನ್ಸುತ್ತೋ ಆಗ ನೀವು ಆ ಕೆಲಸನ ಮಾಡ್ತೀರಾ. ನೀವು ಎಂತದ್ದೇ ಪರಿಸ್ಥಿತಿಯಲ್ಲಿರಿ, ಏನೇ ಕೆಲಸ ಮಾಡ್ತಾ ಇರಿ, ನೀವು ಅದನ್ನ ಮಾಡ್ತೀರಾ. ಈ ಮಾತನ್ನ ಹೇಳಿದ್ದು ದಿ ಗ್ರೇಟ್ ಎಲಾನ್ ಮಸ್ಕ್. ನಿಮ್ಗೇನಾದ್ರೂ ಒಂದು ಕೆಲಸ ಇಂಪಾರ್ಟೆಂಟ್ ಅನ್ಸಿದ್ರೆ ನೀವು ಆ ಕೆಲಸನ ಅವಶ್ಯವಾಗಿ ಮಾಡ್ತೀರಾ. ಒಂದ್ ವೇಳೆ ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಆ ಕೆಲಸ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ತಿಳ್ಕೊಂಡಿರ್ತೀರಾ. ಒಂದ್ ವೇಳೆ ಆ ಕೆಲಸ ನಿಮ್ಮ ಲೈಫ್ಗೆ ಇಂಪಾರ್ಟೆಂಟ್ ಇದ್ದು ನೀವು ಆ ಕೆಲಸನ ಮಾಡ್ಲಿಲ್ಲ ಅಂದ್ರೆ ಆ ಕೆಲಸದ ಜೊತೆ ನಿಮ್ಮ ಜೀವನನೂ ನಿಂತು ಹೋಗುತ್ತೆ. ನೆಕ್ಸ್ಟ್ ಕ್ವಾಟ್, ಹಾಲಿನ ಜೊತೆ ಸೇರಿದ ನೀರು ಕೂಡ ಹಾಲಾಗಿ ಹೋಗುತ್ತೆ. ಇದೇ ತರ ಒಬ್ಬ ಸದ್ಗುಣದ ವ್ಯಕ್ತಿ ಜೊತೆ ಸೇರಿದ್ರೆ ನೀವು ಕೂಡ ಒಬ್ಬ ಸದ್ಗುಣದ ವ್ಯಕ್ತಿ ಆಗ್ತೀರಾ. ಈ ಮಾತನ್ನ ಹೇಳಿದ್ದು ಆಚಾರ್ಯ ಚಾಣಕ್ಯ. ಬ್ರೂಸ್ ಲೀ ಹೇಳ್ತಾರೆ, ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಲೇಸರ್ ನಂತ ಫೋಕಸ್ ಅನ್ನ ಹೊಂದಿರೋ ಒಬ್ಬ ಕಾಮನ್ ಮ್ಯಾನ್ ಆಗಿರ್ತಾನೆ. ಚಾರ್ಲ್ಸ್ ಡಾರ್ವಿನ್ ಹೇಳ್ತಾರೆ, ಯಾವ ವ್ಯಕ್ತಿ 1 ಗಂಟೆಯನ್ನ ವ್ಯರ್ಥ ಮಾಡ್ತಾನೋ ಆ ವ್ಯಕ್ತಿಗೆ ಇಲ್ಲಿಯವರೆಗೂ ಸಮಯದ ಬೆಲೆನೇ ಗೊತ್ತಿಲ್ಲ. ಮತ್ತೆ ಮೊಹಮ್ಮದ್ ಅಲಿ ಹೇಳ್ತಾರೆ, ಐ ಓನ್ಲಿ ಸ್ಟಾರ್ಟ್ ಕೌಂಟಿಂಗ್ ವೆನ್ ಇಟ್ ಸ್ಟಾರ್ಟ್ ಹರ್ಟಿಂಗ್. ನಾನು ಮೊದಲ ಸೆಟಪ್ಸ್ ಅನ್ನ ಕೌಂಟ್ ಮಾಡೋದಿಲ್ಲ, ಯಾವಾಗ ನನಗೆ ನೋವಾಗೋದಕ್ಕೆ ಶುರುವಾಗುತ್ತೋ ಆಗ ನಾನು ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಜನ ನೋವಿನ ನಂತರ ನಿಲ್ಲಿಸ್ತಾರೆ, ಆದ್ರೆ ಮೊಹಮ್ಮದ್ ಅಲಿ ತಮ್ಮ ನೋವಿನ ನಂತರ ತಮ್ಮ ಸೆಟಪ್ಸ್ ಅನ್ನ ಕೌಂಟ್ ಮಾಡ್ತಾರೆ. ಇದೇ ವಿಷಯ ಅವರನ್ನ ಒಬ್ಬ ಚಾಂಪಿಯನ್ ಮಾಡಿದೆ.
ಆಕ್ಷನ್ ಇಸ್ ದ ಫೌಂಡೇಶನಲ್ ಕೀ ಟು ಆಲ್ ಸಕ್ಸಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತಾಳ್ಮೆ ಇಲ್ಲದವರು ಎಂದಿಗೂ ಜಯಶೀಲರಾಗಲಾರರು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಯೂಸ್ ಆಗೋದಿಲ್ಲ, ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ, ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಳಿ. ಆಕ್ಷನ್ ಸಕ್ಸಸ್ ನ ಒಂದು ತುಂಬಾ ದೊಡ್ಡ ಸೀಕ್ರೆಟ್ ಆಗಿದೆ. ಇನ್ನು ಕೊನೆಯದಾಗಿ, ನೀವು ಬಡವನಾಗಿ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ನೀವು ಬಡವನಾಗಿ ಸತ್ರೆ ಖಂಡಿತವಾಗಿಯೂ ಅದು ನಿಮ್ಮದೇ ತಪ್ಪು. ಈ ಮಾತನ್ನ ಯಾರು ಹೇಳಿದ್ರು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ಮಾತು ಬಿಲ್ ಗೇಟ್ಸ್ ರವರದ್ದು. ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ. ಈ ಎಲ್ಲ ಮಾತುಗಳನ್ನ ನಿಮ್ಮ ಲೈಫ್ ನಲ್ಲಿ ಅಪ್ಲೈ ಮಾಡ್ಕೊಂತೀನಿ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ.